ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಪ್ರೀತಿ ಎಲ್ಲರನ್ನು ಆಕರ್ಷಿಸುತ್ತದೆ. ಪ್ರೀತಿ ಎಲ್ಲರನ್ನು ಒಂದು ಮಾಡುತ್ತದೆ. ಪ್ರೀತಿಯಿಂದ ಶಾಂತಿ ನೆಲೆಸುತ್ತದೆ. ಜಗತ್ತಿನಾದ್ಯಂತ ಪ್ರೀತಿಯನ್ನು ಹಂಚುತ್ತಾ ಶಾಂತಿಯನ್ನು ನೆಲೆಸಲು ಸಾಕಷ್ಟು ಶ್ರಮಪಟ್ಟವರು ಕ್ರೈಸ್ತರ ದೇವರು ಏಸು ಕ್ರಿಸ್ತರು. ಏಸು ಕ್ರಿಸ್ತರ ಹುಟ್ಟಿದ ಹಬ್ಬವನ್ನು ಜಗತ್ತಿನಾದ್ಯಂತ ಅತಿ ಪ್ರೀತಿ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಆಚರಿಸುವಂಥವ ಹಬ್ಬವೇ ಕ್ರಿಸ್ಮಸ್ ದಿನಾಚರಣೆ. ಹೌದು, ಮೊದಲೆಲ್ಲ ಕ್ರಿಸ್ಮಸ್ ಅಂದ ತಕ್ಷಣ ಕೇವಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಥವಾ ಕ್ರೈಸ್ತರ ಪ್ರಾಮುಖ್ಯತೆ ಇರುವಂತಹ ದೇಶಗಳಲ್ಲಿ ಮಾತ್ರ ಆಚರಿಸಲಾಗ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಕ್ರಿಸ್ಮಸ್ ಅಂದ ತಕ್ಷಣ ಜಗತ್ತಿನಾದ್ಯಂತಹ ಸಣ್ಣ ಸಣ್ಣ ನಗರಗಳಿಂದ, ಸಣ್ಣ ಸಣ್ಣ ಹಳ್ಳಿಗಳಿಂದ ಹಿಡಿದು ದೊಡ್ಡ ದೊಡ್ಡ ನಗರಗಳಲ್ಲಿಯೂ ಕೂಡ, ಪುಟ್ಟ ಪುಟ್ಟ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿಯೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಕಾತರವಾಗಿ ಕಾಯ್ತಾ ಇರ್ತೀವಿ. ವರ್ಷದ ಅಂತ್ಯದಲ್ಲಿ ಬರುವಂತಹ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ದಿನಾಚರಣೆ ಅತಿ ವಿಜೃಂಭಣೆಯಿಂದ ಪ್ರೀತಿಯನ್ನು ಹಂಚುವಂತಹ, ಶಾಂತಿಯನ್ನು ಸಾರುವಂತಹ ಸಂಕೇತದ ಈ ಹಬ್ಬವಾಗಿದೆ. ಕ್ರಿಸ್ಮಸ್ ಅಂದಮೇಲೆ ಕ್ರಿಸ್ಮಸ್ ಕೇಕ್ ಇರಲೇಬೇಕಲ್ವಾ? ಖಂಡಿತ ಹೌದು ವೀಕ್ಷಕರೇ, ಕ್ರಿಸ್ಮಸ್ ವಿಶೇಷ ಸಂಚಿಕೆಗೆ ನಾವು ಬಂದಿದ್ದೇವೆ. ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ. ಕ್ರಿಸ್ಮಸ್ ಕೇಕ್ ಕ್ರಿಸ್ಮಸ್ ದಿನಾಚರಣೆಯ ವಿಶೇಷ ಸಂಚಿಕೆಗೆ ಕಾಯ್ತಾ ಇದೆ. ಬನ್ನಿ ವೀಕ್ಷಕರೇ, ಹಾಗಾದರೆ ಕ್ರಿಸ್ಮಸ್ಗಾಗಿ ಯಾವ ಕೇಕ್ ಕಾಯ್ತಾ ಇದೆ ನೋಡ್ಕೊಂಡು ಬರೋಣ. ನಮಸ್ಕಾರ ಪ್ರವೀಣ ಅವರೇ. ಭರತ್ ಅವರಿಗೆ ನಮಸ್ಕಾರ. ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ಭರತ್ ಅವರಿದ್ದಾರೆ. ವೃತ್ತಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು, ಆದರೆ ಬೇಕಿಂಗಲ್ಲಿ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿದ್ದಾರೆ. ತರಾವರಿ ಕೇಕ್ಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಹಿಡಿದು ದೊಡ್ಡ ದೊಡ್ಡ ಕೇಕ್ಗಳನ್ನು ಕೂಡ ಸೂಪರಾಗಿ ಮಾಡಿಕೊಡ್ತಾರೆ. ಇನ್ನು ಕಲಾವಿದರು ಹೌದು ಇವರು. ನೋಡೋಣ ಬನ್ನಿ, ಕ್ರಿಸ್ಮಸ್ಗಾಗಿ ಭರತ್ ಅವರು ನಮಗೆ ಇವತ್ತು ಯಾವ ಥರ ಕೇಕ್ ಮಾಡಿಕೊಡ್ತಾರಂತೆ ಅವ್ರನ್ನೇ ಕೇಳೋಣ. ಭರತ್ ಅವರೇ, ಈಗ ಕ್ರಿಸ್ಮಸ್ ವಿಶೇಷಕ್ಕಾಗಿ ಯಾವ ಥರ ಕೇಕ್ ಮಾಡಿಕೊಡ್ತಿದ್ದೀರಾ? ಕ್ರಿಸ್ಮಸ್ಗೆ ಅಂತಂದರೆ ಟ್ರೆಡಿಷನಲ್ ಆಗಿ ಫ್ರೂಟ್ ಕೇಕ್ ಇಸ್ ದಿ ಮೇನ್ ಕೇಕ್ ಫಾರ್ ಕ್ರಿಸ್ಮಸ್. ಸೊ ನಾನು ಇವಾಗ ತುಂಬ ನ್ಯೂಟ್ರಿಷನಲ್ ಆಗಿರುವಂಥ ಕೇಕು ನಾನು ಮಾಡೋದು. ವೀಟ್ ಫ್ಲೋರು, ಜಾಗ್ರಿ, ಆಯಿಲ್ಲು, ಎಗ್ಲೆಸ್ ಮಾಡೋದ್ರಿಂದ ಕರ್ಡು ಇದೆಲ್ಲ ಸಬ್ಸ್ಟಿಟ್ಯೂಟ್ಗೆ ಎಗ್ ಸಬ್ಸ್ಟಿಟ್ಯೂಟ್ ಮಾಡಿ ನ್ಯೂಟ್ರಿಷನಲ್ ಆಗಿ ನಾನು ಕೇಕ್ ಮಾಡೋದು. ಓಕೆ, ಸೊ ಹಾಗಿದ್ರೆ ಹೆಲ್ತಿ ಕೇಕ್ಸ್. ಸೊ ಮೊದಲಿಗೆ ಈ ಫ್ರೂಟ್ ಕೇಕ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಹಣ್ಣುಗಳೆಲ್ಲ ಹಾಕಿ ಮಾಡುವಂಥ ಕೇಕ್ ಹೇಗೆ ಮಾಡ್ತೀರಾ ನಿಮ್ಮ? ಟ್ರೆಡಿಷನಲ್ ಆಗಿ ಮಾಡುವಂಥ ಫ್ರೂಟ್ ಕೇಕ್ಗೆ 1 ತಿಂಗಳು 2 ತಿಂಗಳ ಮುಂಚೆ ಎಲ್ಲ ಡ್ರೈ ಫ್ರೂಟ್ಸು ಇದನ್ನೆಲ್ಲ ರಮ್ನಲ್ಲಿ, ಆಲ್ಕೋಹಾಲ್ನಲ್ಲಿ ಸೋಕ್ ಮಾಡಿಟ್ಟು ಟ್ರೆಡಿಷನಲ್ ವೇ ಆಫ್ ಡೂಯಿಂಗ್ ಕ್ರಿಸ್ಮಸ್ ಫ್ರೂಟ್ ಕೇಕ್ ಅದು ಬರುತ್ತೆ. ಆದರೆ ನಾನು ಇವತ್ತು ಆರೆಂಜ್ ಜ್ಯೂಸ್ ಯೂಸ್ ಮಾಡಿಬಿಟ್ಟು ಫ್ರೂಟ್ ಕೇಕ್ನ ಮಾಡ್ತೀನಿ. ಫ್ರೂಟ್ಸ್ನೆಲ್ಲ ಆರೆಂಜ್ ಜ್ಯೂಸ್ನಲ್ಲಿ ನಾನು ಬಾಯ್ಲ್ ಮಾಡಿಕೊಂಡು ಆಮೇಲೆ ಅದನ್ನು ಐ ಯೂಸ್ ಇಟ್ ಫಾರ್ ದಿ ಬ್ಯಾಟರ್. ಓಹ್, ಸೂಪರ್ ಆಗಿದೆ. ಅಂದರೆ ಆಲ್ಕೋಹಾಲ್ ಯೂಸ್ ಮಾಡ್ದೇನೆ ಈಗ ನೀವು ಒಂಥರ ಟ್ರೆಡಿಷನಲ್ ಟಚ್ ಕೊಟ್ಟು ನೀವು ಫ್ರೂಟ್ ಕೇಕ್ ಮಾಡ್ತಾ ಇದ್ದೀರಾ? ಹೌದು ಹೌದು, ಸೂಪರ್. ಮೊದಲಿಗೆ ಕ್ಯಾರಮೆಲ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. 1/4 ಕಪ್ ಶುಗರ್ ಫಸ್ಟು ಹಾಕೋಬೇಕು. ಇವಾಗ ಆರೆಂಜ್ ಜ್ಯೂಸ್ ಯೂಸ್ ಮಾಡಿಬಿಟ್ಟು ನಾನು ಫ್ರೂಟ್ಸ್ ಎಲ್ಲ ಸೋಕ್ ಮಾಡ್ತೀನಿ. ಸೊ ಇವಾಗ ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ದಟ್. ಸರಿ ಪ್ರವೀಣ ಅವರೇ. ಓಕೆ, ಈಗ ಎಲ್ಲ ಡ್ರೈ ಫ್ರೂಟ್ಸ್ ತಗೋತೀರಾ? ಹೌದು. ಇದು ಬ್ಲ್ಯಾಕ್ ಗ್ರೇಪ್ಸ್ ಇದೆ,
ಇದು ಗ್ರೀನ್ ಗ್ರೇಪ್ಸ್, ಗೋಲ್ಡನ್ ಗ್ರೇಪ್ಸ್ ಇದು. ಇದು ಡೇಟ್ಸ್ ಇದು. ಖರ್ಜೂರ, ಅಂಜೂರ ಹಣ್ಣಿದು. ಒಣಗಿರೋ ಅಂಜೂರ. ಹೌದು. ಆಮೇಲೆ ಇದು ಬಂದ್ಬಿಟ್ಟು ಆರೆಂಜ್ ರಿಂಡ್ ಅಂತೀವಿ ನಾವು. ಸೊ ಆರೆಂಜ್ ರಿಂಡ್ ಹಾಕಿದ್ರೆ ಇಟ್ ಗಿವ್ಸ್ ಎ ಟ್ಯಾಂಗಿ ಟೇಸ್ಟ್. ಸೊ ಆರೆಂಜ್ ರಿಂಡ್ನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆರಿ ಗಿವ್ಸ್ ಬ್ಯೂಟಿಫುಲ್ ಕಲರ್. ಕೆಂಪು. ಹೌದು. ಟ್ಯೂಟಿ ಫ್ರೂಟಿ. ಶುಂಠಿ ಪೌಡರ್ ನಾನು ಹಾಕ್ತಿಲ್ಲ, ಅದರಿಂದ ಶುಂಠಿ ಇದು ಜಿಂಜರ್ ಚಿಪ್ಸ್ ಅಂತ ಸಿಗುತ್ತೆ, ಅದನ್ನ ಕಟ್ ಮಾಡಿ ಚಾಪ್ ಮಾಡಿ. ನಟ್ಸ್ನಲ್ಲಿ ನಾನು ವಾಲ್ನಟ್ಸ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ರೋಟ್, ವಾಲ್ನಟ್ ತುಂಬಾ ಒಳ್ಳೇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ ಇದರಲ್ಲಿ. ಆಮೇಲೆ ಬಾದಾಮಿ ಫಾರ್ ಬ್ರೈನ್. ಗೋಡಂಬಿ. ಸೊ ಎಷ್ಟೊಂದು ಥರ ಇದೆ ಅಲ್ಲ, ಡ್ರೈ ಫ್ರೂಟ್ಸ್ ಸಿಕ್ಕಾಪಟ್ಟೆ ಹಾಕಿದ್ರೆ ಎಲ್ಲ ಥರದ ಇದರಲ್ಲಿ. ಇರೋದೇ ಹಾಗೆ. ಏನು ಅಂತಂದ್ರೆ ಕ್ರಿಸ್ಮಸ್ ಫ್ರೂಟ್ ಕೇಕ್ಗೆ 1 kg ಹಿಟ್ಟು ಹಾಕೊಂಡ್ರೆ 850 ಗ್ರಾಮ್ ಫ್ರೂಟ್ಸ್ ಹಾಕಬೇಕು, ಸೋಕ್ಡ್ ಫ್ರೂಟ್ಸ್. ಆ ಒಂದು ರೇಷಿಯೋನಲ್ಲಿ ಹಾಕಬೇಕು ನಾವು. ಸೊ ಇವಾಗ ಇದಕ್ಕೆ ನಾವು ಆರೆಂಜ್ ಜ್ಯೂಸು, 1 ಕಪ್ ಆರೆಂಜ್ ಜ್ಯೂಸ್, ಫ್ರೆಶ್ ಆರೆಂಜ್ ಜ್ಯೂಸ್ನ ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸೋಕ್ ಇಟ್ ಅಂಡ್ ಬಾಯ್ಲ್ ಮಾಡೋಣ. ಇಷ್ಟು ಸಾಕಾಗಿದ್ರೆ ಇಷ್ಟೇ. ಬನ್ನಿ, ಕೆರಮಲ್ ಮತ್ತೆ ಫ್ರೂಟ್ಸ್ನ ಸೋಕ್ ಮಾಡಿರೋ ಫ್ರೂಟ್ಸ್ನ ಇವಾಗ ನಾವು ಬಾಯ್ಲ್ ಮಾಡಿಕೊಂಡು. ಓಕೆ, ಸರಿ, ಸೂಪರ್. ಈಗ ಕೆರಮಲ್ ಮಾಡೋದು ಒಂದು 10-15 ಮಿನಿಟ್ಸ್ ಆಗುತ್ತೆ. ಸೊ ಅದ್ರ ಮಧ್ಯೆ ನಾವು ಫ್ರೂಟ್ಸ್ನ ಸೋಕ್ ಮಾಡಿರೋ ಫ್ರೂಟ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಬಾಯ್ಲ್ ಮಾಡಿ ಲೆಟ್ ಅಸ್ ಡೂ ಇಟ್. ಡಾರ್ಕ್ ಕ್ಯಾರಮೆಲ್ ಬೇಕಾಗಿರೋದ್ರಿಂದ ನಾವು ಈ ಶುಗರ್ನ ಕ್ಯಾರಮಲೈಸ್ ಮಾಡಿ ಇದಕ್ಕೆ 1/4 ಕಪ್ ಬೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಕ್ಯಾರಮಲೈಸ್ ಮಾಡ್ಕೊಳ್ಳೋದು. ಸೊ ನೀವು ಸಕ್ಕರೆ ಜೊತೆಗೆ ಬೆಲ್ಲನೂ ಹಾಕಿ ಕ್ಯಾರಮಲ್ ಮಾಡೋದು. ಹೌದು ಮೇಡಮ್. ಸೊ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಒಂದು ನೋಡಿ ಈಗ. ಹೌದು, ಅಲ್ವಾ? ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡು. ಸಂತ್ರ ಹಣ್ಣಲ್ಲಿ ಎಷ್ಟೊಂದೆಲ್ಲ ಡ್ರೈ ಫ್ರೂಟ್ಸ್ ಇದೆ, ಎಲ್ಲವನ್ನೂ ಒಂಥರ ಆರೋಗ್ಯದಾಯಕ ಡ್ರೈ ಫ್ರೂಟ್ಸ್ ಇದು. ಹೌದು. ಈಗ ಇದಕ್ಕೆ ನೀರು ಹಾಕಬೇಕು, ತುಂಬಾ ಹುಷಾರಾಗಿ ಹಾಕಬೇಕು. ಓಕೆ. ಸೊ ಇದು ಸ್ವಲ್ಪ ಹೊತ್ತು ಆಗುತ್ತೆ. ಹಾಗೆ ಬಿಟ್ಬಿಡೋದು ಈಗ ಅದನ್ನ ನೀರು ಹಾಕಿ. Leave it like this and we'll concentrate on fruits. ಆಗತ್ತೆ, ಇದು to take some time. ಆಯ್ತು. ಫ್ರೂಟ್ಸ್ ಬಾಯ್ಲ್ ಆಗಿದೆ. ಇದು ಸಿನಾಮನ್ ಪೌಡರ್, ಸ್ಪೈಸಸ್ ನಲ್ಲಿ ಸಿನಾಮನ್ ಪೌಡರ್ 1 ಟೇಬಲ್ ಸ್ಪೂನ್. ಇದು ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೌವ್ಸ್ 1 ಟೀ ಸ್ಪೂನ್, ಮತ್ತೆ ಸ್ಟಾರ್ ಅನೀಸ್ ಬಂದ್ಬಿಟ್ಟು 1/4 ಟೀ ಸ್ಪೂನ್. ಆಮೇಲೆ ನಟ್ಮೆಗ್ ಬಂದ್ಬಿಟ್ಟು ಒಂದು ಟೀ ಸ್ಪೂನ್ ಹಾಕಿದ್ದೀನಿ. ಬನ್ನಿ, ಇವಾಗ ರೆಡಿ ಆಗಿದೆ. ಲೆಟ್ ಅಸ್ ಮೇಕ್ ದಿ ಬ್ಯಾಟರ್ ನಾವು. ಇದು ಸ್ವಲ್ಪ ಕೂಲ್ ಆಗೋ ತನಕ ಈ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಓಕೆ. ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕೆ ಏನು ಬೇಕು ಅಂತಂದ್ರೆ ಫಸ್ಟ್ ಲಿಕ್ವಿಡ್ ಇಂಗ್ರೀಡಿಯೆಂಟ್ಸ್. ಸರಿ. ಏನು ಅಂದ್ರೆ ಮೊಸರು ಅರ್ಧ ಕಪ್ಪು, ಹಾಲು ಅರ್ಧ ಕಪ್ಪು. ಮೊಸರು, ಹಾಲು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀರಾ. ಇದ್ರ ಜೊತೆ ಇವಾಗ ನಾವು 1 ಕಪ್ ಬೆಲ್ಲದ ಪುಡಿ ಹಾಕಿದ್ವಿ. ಸೊ ಅರ್ಧ ಕಪ್ ಮೊಸರು, ಅರ್ಧ ಕಪ್ ಹಾಲು, 1 ಕಪ್ ಬೆಲ್ಲದ ಪುಡಿ. ಹೌದು. ಇದನ್ನ ಸ್ಟಿರ್ ಮಾಡ್ಕೊಂಡ್ಬಿಟ್ಟು ವಿಸ್ಕ್ ಮಾಡ್ಕೊಂಡ್ರೆ ಅದು ಒಂದ್ ಸ್ವಲ್ಪ ಸರಿಯಾಗಿ ಆಗುತ್ತೆ. ಕರಗತ್ತೆ ಚೆನ್ನಾಗಿ ಕರಗೋ ತನಕ ವಿಸ್ಕ್ ಮಾಡಿದ್ಮೇಲೆ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ತಿರ್ಗಾ ಕಲಿಸ್ಬೇಕು. ಎಣ್ಣೆ 1/2 ಕಪ್ ಎಣ್ಣೆ ಹಾಕಿದ್ರೆ
ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. Okay. ಮಿಕ್ಸ್ ಮಾಡ್ಕೊಂತ ಯಾವಾಗ ಗೊತ್ತಾಗತ್ತೆ ಮಿಕ್ಸ್ ಆಗಿದೆ ಅಂತಂದ್ರೆ ಒಂದು ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದು ಸಾಕಾಯ್ತು ಇಲ್ಲಿಗೆ. ಎ ಪಿಂಚ್ ಆಫ್ ಸಾಲ್ಟ್, ಒಂದು ಚಿಟಿಕೆ ಉಪ್ಪು, ಗುಲಾಬಿ ಉಪ್ಪು. ಹೌದು. ಈ ಉಪ್ಪು ಏನ್ ಮಾಡುತ್ತೆ ಅಂತಂದ್ರೆ ಸ್ವೀಟ್ನೆಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಓಹೋ, ಸ್ವೀಟ್ನೆಸ್ ನ ಕೇಕ್ ಅಲ್ಲಿ ಸ್ವೀಟ್ನೆಸ್ ನ ಬ್ಯಾಲೆನ್ಸ್ ಮಾಡುತ್ತೆ, ಆಮೇಲೆ ಒಂದು ಫ್ಲೇವರ್ ಕೊಡುತ್ತೆ. ಈಗ ಇವಾಗ ಈ ಜಾಮ್ ಒಂದು ಮಿಕ್ಸೆಡ್ ಫ್ರೂಟ್ ಜಾಮ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇದರಲ್ಲಿ ಬೇಗ ಏನೋ ಸೊ ಒಂದು ಚಮಚ ಇದೆ, ಒಂದು ಟೇಬಲ್ ಚಮಚ. ಇದು ಫ್ಲೇವರ್ ಕೊಡುತ್ತೆ, ಅದಕ್ಕೆ ಒಂದೇ ಒಂದು ಚಮಚ ಒಂದು ಟೇಬಲ್ ಸ್ಪೂನ್ ಸಾಕು. ಇದು ಈ ಕ್ರಿಸ್ಮಸ್ ಕೇಕ್ಗೆ ಒಂದು ಆಡೆಡ್ ಫ್ಲೇವರ್. ಕ್ಯಾರಮೆಲ್ ರೆಡಿ ಇದೆ. ಇದೊಂದು 1/4 ಕಪ್ ಕ್ಯಾರಮೆಲ್ ನಾವು ಇದಕ್ಕೆ ಅಳತೆ ಮಾಡಿ ಹಾಕ್ತೀರಾ? ಓಕೆ. ಅಂದ್ರೆ ನಾವು ಹಿಟ್ಟು ತಗೊಂಡಿರೋದಕ್ಕೆ ಇದು 1/4 ಕಪ್, ಕಾಲ್ ಭಾಗದ್ದು ಕ್ಯಾರಮೆಲ್, ಸಕ್ಕರೆ ಮತ್ತು ಬೆಲ್ಲ ಹಾಕಿ ಮಾಡಿರೋಂಥದ್ದು. ಸೊ ಇದು ಸರಿಯಾಗಿ ಮಿಕ್ಸ್ ಮಾಡೋದೇ ಒಂದು ಒಳ್ಳೆ ಕೆಲಸ ಅಲ್ಲ. ಕೇಕ್ ಓವರ್ ಮಿಕ್ಸು ಮಾಡಬಾರ್ದು ನಾವು. ಕೇಕ್ ಅಲ್ಲಿರೋದು ಓವರ್ ಮಿಕ್ಸು ಮಾಡಬಾರ್ದು ನಾವು, ಯಾಕಂದ್ರೆ ಏರ್ ಇದೆಯಲ್ಲ, ಏರ್ ಸಿನ್ಸ್ ಇಟ್ ಇಸ್ ಎಗ್ಲೆಸ್ ಕೇಕ್ ಇರೋದ್ರಿಂದ ಏರ್ ಪಾಕೆಟ್ಸ್ ತುಂಬಾ ಬೇಕಾಗಿರುತ್ತೆ. ಸೊ ಏರ್ ಏನ್ ಮಾಡುತ್ತೆ, ನಿಮ್ಗೆ ಫ್ಲಫಿನೆಸ್ ಕೊಡುತ್ತೆ ಕೇಕ್, ಸಾಫ್ಟ್ ಸ್ಪಾಂಜಿ ತರ ಇರಕ್ಕೆ. ಹೌದು, ನಾವು ಇದು ವಿಸ್ಕ್ ಮಾಡ್ತೀವಲ್ಲ ನೋಡಿ, ಬಬಲ್ಸ್ ಬರುತ್ತಲ್ಲ, ಅದೇ ಏರ್ ಗೆಟ್ಸ್ ಇಂಟು ಇಟ್. ಸೊ ಓವರ್ ಮಿಕ್ಸು ಮಾಡಬಾರ್ದು ನಾವು. ಎಷ್ಟೊತ್ತು ಮಾಡಬೇಕು ಹಾಗಿದ್ರೆ? ನಿಮ್ಗೆ ಹೇಳಿದ್ನಲ್ಲ, ಈ ತರ ಬಬಲ್ ತರ ಬಂತಲ್ಲ, ಅಷ್ಟೇ ಸಾಕು, ಅಷ್ಟಕ್ಕೆ ಮುಗೀತು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಲೆಟ್ ಅಸ್ ಆಡ್ ದಿ ಡ್ರೈ ಇಂಗ್ರೀಡಿಯೆಂಟ್ಸ್. ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ಏನು ಅಂತಂದ್ರೆ ನಾನು ಇದನ್ನ ಯೂಸ್ ಮಾಡ್ತೀನಿ, ಸೀವ್ ತರ. ಸೊ ಇದೇನು ಚೆನ್ನಾಗಿದೆ, ಇದು ಆಕ್ಚುಲಿ ಜರಡಿನೇ ಇದು. ಹೌದು, ಅದ್ರಲ್ಲಿ ಹಾಕಿ ಜರಡಿ ಹೌದು. ಇದು ಗೋಧಿ ಹಿಟ್ಟು, ಯಾವ್ದಾದ್ರೂ ಗೋಧಿ ಹಿಟ್ಟು ಸರಿ ನೀವು ಯೂಸ್ ಮಾಡಿ. ಸರಿ, 2 ಕಪ್ ಗೋಧಿ ಹಿಟ್ಟು ಯೂಸ್ ಮಾಡ್ತೀನಿ. ಎರಡು ಕಪ್ ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಅರ್ಧ ಟೀ ಚಮಚ ಬೇಕಿಂಗ್ ಸೋಡಾ, 1/4 ಚಮಚ ಬೇಕಿಂಗ್ ಪೌಡರ್. ಸರಿ. ಸೊ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಆಯ್ತು ಹಾಗಿದ್ರೆ ಇದಿಷ್ಟು. ಸೊ ಇದನ್ನ ಇವಾಗ ಸೀವ್ ಮಾಡಿದ್ರೆ ಈಸಿಯಾಗಿ ಎಷ್ಟು ನೀಟಾಗಿ ಜರಡಿ ಹಿಡಿದು ಬರ್ತಿದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಇದು ಚೆನ್ನಾಗಿದೆ. ಸೊ ಜರಡಿ ಕಂಪಲ್ಸರಿ ಹಿಡಿಲೇಬೇಕಲ್ವಾ ಕೇಕಿಗೆ? ಅದು ಕೇಕಿಗೆ ಮಾಡಲೇಬೇಕು. ಒಂದು ಬಂದ್ಬಿಟ್ಟು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಈ ಫುಲ್ ಆಗಿ ಅದ್ರ ಜೊತೆ ಮಿಕ್ಸ್ ಆಗೋದಕ್ಕೆ. ಸೊ ಇವಾಗ ನಾವೇನ್ ಮಾಡೋಣ, ಲೆಟ್ ಅಸ್ ಮಿಕ್ಸ್ ಡ್ರೈ ಅಂಡ್ ವೆಟ್ ಇಂಗ್ರೀಡಿಯೆಂಟ್ಸ್. ಸೊ ಇದೆಲ್ಲ ಒಂಥರ ಟಿಪ್ಸ್ ಥರ ಅಲ್ವಾ? ಲೈಕ್ ಮಾಡ್ತಾನೆ ಟಿಪ್ಸು ಅಂತ ಎಕ್ಸ್ಕ್ಲೂಸಿವ್ ಆಗಿ ಹೇಳಬೇಕು ಅಂದರೆ ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕು? ಟಿಪ್ಸ್ ಬಂದ್ಬಿಟ್ಟು ಬೇಸಿಕ್ ಆಗಿ ನಾವು ಕೇಕ್ ಮಾಡುವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಸಿಪಿ ಫಸ್ಟ್ ಓದಬೇಕು. ರೆಸಿಪಿ ನೋಡ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಟೇಬಲ್ ಮೇಲೆ ಜೋಡಿಸ್ಕೊಳ್ಳಿ. ರೂಮ್ ಟೆಂಪರೇಚರ್ ಇರಬೇಕು, ಎಲ್ಲ ರೂಮ್ ಟೆಂಪರೇಚರ್ ಇರಬೇಕು, ಕೋಲ್ಡ್ ಆಗಿರಬಾರ್ದು. ಈಸಿಯಾಗಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಯು ಕ್ಯಾನ್ ಡೂ ಇಟ್. ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆ ಇವಾಗ ನಾವು ಈ ಫ್ರೂಟ್ಸ್ ಸೋಕ್ ಮಾಡಿರೋದನ್ನ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿ. ಸೊ ಆರೆಂಜ್ ಜ್ಯೂಸ್ ಅಲ್ಲಿ ಸೋಕ್ ಮಾಡಿ ಸ್ವಲ್ಪ ಬಾಯ್ಲು ಮಾಡಿದ್ದೀರಾ? ಸೊ ಅಷ್ಟು ರೆಡಿ ಇದೆ ನಮ್ಮ ಹತ್ರ. ಹೌದು. ಸೊ ಫ್ರೂಟ್ ಕೇಕಿಗೆ ಎಲ್ಲ ಡ್ರೈ ಫ್ರೂಟ್ಸು ಆಗಿದೆ. ಸಂತ್ರ ಹಣ್ಣಿನ ಜ್ಯೂಸಲ್ಲಿ ನೆನೆಸಿ ಕುದಿಸಿರೋವಂಥದ್ದು. ಸೊ ಈ ಜಸ್ಟ್ ಏನು ಅಂತಂದ್ರೆ ಸುಮ್ಮನೆ ಒಂದು ಮಿಕ್ಸ್ ಮಾಡಬೇಕು ಅಷ್ಟೇ, ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಬೇಕು. ಸೊ ಇದು ಪ್ಲಮ್ ಕೇಕು ಈ ಫ್ರೂಟ್ ಕೇಕು ಎರಡೂ ಬೇರೆ ಅಲ್ವಾ?
ಪ್ಲಮ್ ಕೇಕ್ ಫ್ರೂಟ್ ಕೇಕ್ ಸೇಮ್. ಬಟ್ ಏನಾಗಿದೆ ಅಂತಂದ್ರೆ ಇಂಗ್ಲಿಷ್ ಪೀಪಲ್ ವಾಟ್ ದೇ ಹ್ಯಾವ್ ಡನ್ ಇಸ್ ದೇ ಹ್ಯಾವ್ ನಾವು ಕನ್ಸಿಡರ್ಡ್ ಇಟ್ ಆಸ್ ಎ ಫ್ರೂಟ್ ಕೇಕ್ ಅಂತ. ಓಕೆ, ಸೊ ಹೆಸರು ಬದಲಾವಣೆ ಆಗಿದೆ ಅಷ್ಟೇ. ಕೆಲವರು ಪ್ಲಮ್ ಕೇಕ್ ಅಂತ ಹಾಕಲ್ಲ, ಯಾಕಂದ್ರೆ ಇದ್ರಲ್ಲಿ ಪ್ಲಮ್ ನಾವು ಯೂಸ್ ಇಲ್ಲ, ಮಾಡೋದಿಲ್ಲ, ಇರಲ್ಲ ಅದಕ್ಕೆ. ಆಪ್ರಿಕೋಟು ಇಂಥದ್ದು ಹಣ್ಣೆಲ್ಲ ಯೂಸ್ ಮಾಡಿಬಿಟ್ಟೆ ಮಾಡೋದು ನಾವು. ಈಗ ಬ್ಯಾಟರ್ ರೆಡಿ ಆಗಿದೆ. ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್, ವೆನಿಲಾ ಎಸೆನ್ಸ್. ಓಕೆ, ಆಮೇಲೆ ಪೈನಾಪಲ್ ಎಸೆನ್ಸ್. ಓಕೆ, ಪೈನಾಪಲ್ ಎಸೆನ್ಸ್, ವೆನಿಲಾ ಎಸೆನ್ಸ್ ಎರಡನ್ನೂ ಮೇಲೆ ಸ್ವಲ್ಪ ಸ್ವಲ್ಪ ಹಾಕೊಂಡು, ಹೌದು, ಹಾಕ್ಬಿಟ್ಟು ಒಂದು ಸ್ಮಾಲ್ ಸ್ಟಿರ್ ಮಾಡಿ ಒಂದ್ಸರಿ ಕಲ್ಸ್ಕೊಂಡ್ರೆ ಈ ಬ್ಯಾಟ್ರಿ ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಓಹೋ, ಸೊ ಕೇಕ್ ಆಗೋಕ್ಕೆ ಕಾಯ್ತಾ ಇದೆ ಅದು. ಲೆಟ್ ಅಸ್ ಪೋರ್ ಇಟ್ ಇಂಟು ದಿ Okay. ಪ್ರಿಪೇರ್ಡ್ ಪ್ಯಾನ್. ಎಷ್ಟು ಚೆನ್ನಾಗಿ ಬಂದಿದೆಲ್ಲ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ, ಈ ಥರ ಬರಬೇಕು. ಸೊ ಹೊಸದಾಗಿ ಮಾಡೋರ್ಗೂ ಸ್ವಲ್ಪ ನನಗೇನೋ ಸ್ವಲ್ಪ ಈಸಿ ಇದೆ ಅನಿಸ್ತಾ ಇದೆ. ಇಲ್ಲ, ಇದು ಈಸಿ, ತುಂಬಾ ಈಸಿ ಇದು. ನಮ್ಮ ಬೇಕಿಂಗ್ ಇದೆಯಲ್ಲ, ಅದೇನು ರಾಕೆಟ್ ಸೈನ್ಸ್ ಅಲ್ಲ. ನೀವು ನೀವೆಲ್ಲ ಮನೇಲಿ ಅಡುಗೆ ಮಾಡ್ತಿರೋದ್ರಿಂದ ನಿಮ್ಗೆ ತುಂಬಾ ಈಸಿ ಇದೆಲ್ಲ. ಇವಾಗ ನೋಡಿದ ತಕ್ಷಣನೇ ಕಲ್ತ್ಕೊಂಡ್ಬಿಡ್ತೀರ. ಸೊ ಇವಾಗ ಬ್ಯಾಟರ್ನ ಪ್ಯಾನ್ ಒಳಗೆ ರೆಡಿ ಆಗಿರೋ ಪ್ಯಾನ್ ಒಳಗೆ ಹಾಕೊಂಡಿದೀವಿ. ಇದಕ್ಕೆ ಮೇಲ್ಗಡೆ ಒಂದ್ ಸ್ವಲ್ಪ ಡೆಕೋರೇಟ್ ಮಾಡೋಣ, ಕಲರ್ಫುಲ್ ಆಗಿ ಕಾಣಿಸುತ್ತೆ. ಸೊ ಮತ್ತೆ ಬಂದು ಡ್ರೈ ಫ್ರೂಟ್ಸ್, ಹೌದು, ಫ್ರೂಟ್ಸ್. ನೀವು ಹಾಕಿ ಪ್ರವೀಣ್ ಅವರು. ಓಕೆ, ಕಲರ್ಫುಲ್ ಆಗಿ ಮಾಡೋಣ. ಎಸ್. ಓಕೆ, ಡನ್. ರೆಡಿ ಮಾಡಿದ್ವಪ್ಪ ನಾವು ಕ್ರಿಸ್ಮಸ್ಗಾಗಿ ಕೇಕು. ಎಸ್, ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ. ಇನ್ನು ಬೇಕಾಗಿ ಪ್ರೀ ಹೀಟೆಡ್ ಓವನ್ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೀನಿ. ಎಷ್ಟು ಇರಬೇಕು ಅದು? ಅದ್ರದ್ದು 150 ಡಿಗ್ರೀಸ್ ಇಟ್ಕೊಂಡಿದ್ದೀನಿ ನಾನು. ಓಕೆ, 150 ಫ್ರೂಟ್ ಕೇಕ್ಗೆ 150 ಡಿಗ್ರೀಸ್ ಇಟ್ಕೊಂಡಿದ್ದೀನಿ. 35 ನಿಮಿಷದಿಂದ 40 ನಿಮಿಷವರೆಗೂ ಆಗುತ್ತೆ. ಓಕೆ, ಸರಿ. ಹಾಗಾದ್ರೆ ಈಗ ಇಟ್ಬಿಡ್ತೀರಾ ಅವನಲ್ಲಿ? ಹಾಂ. ಸೊ ಭರತ್ ಅವರೇ, ಈಗ ಫ್ರೂಟ್ ಕೇಕು ರೆಡಿ ಆಗ್ತಾ ಇದೆ. 35ರಿಂದ 40 ನಿಮಿಷ ಅಂದ್ರಿ. ಹೌದು. ಸೊ ಅದೆಲ್ಲ ಆಗೋದ್ರಲ್ಲಿ ನಮ್ಗೆ ಇನ್ನೊಂದು ಏನು ಮಾಡ್ಕೊಡ್ತಿದ್ದೀರಾ? ಫ್ರೂಟ್ ಅಂಡ್ ನಟ್ ಹಾಕ್ಬಿಟ್ಟು ಬ್ರೌನಿ ಮಾಡಿ. ಓಕೆ, ಫ್ರೂಟ್ ಅಂಡ್ ನಟ್. ಅದು ಗೋಧಿ ಹಿಟ್ಟು, ಬೆಲ್ಲ. ಸರಿ, ಅದ್ರದ್ದು ಎಲ್ಲ ತಯಾರಿದೆನಾ? ಎಲ್ಲ ತಯಾರಿದೆ, ರೆಡಿ ಆಗಿದೆ. ಲೆಟ್ ಅಸ್ ಮಿಕ್ಸ್ ಅಂಡ್ ಲೆಟ್ ಅಸ್ ಡು ಇಟ್. ಹೌದಾ? ಓಕೆ, ಅದ್ರದ್ದು ತಯಾರಿ ಮಾಡ್ಕೊಂಬಿಡೋಣ ಹಾಗಿದ್ರೆ. ಮಾಡೋಣ. ಓಕೆ ವೀಕ್ಷಕರೇ, ಕ್ರಿಸ್ಮಸ್ಗಾಗಿ ವಿಶೇಷವಾಗಿ ಫ್ರೂಟ್ ಕೇಕ್ ರೆಡಿ ಆಗ್ತಾ ಇದೆ. ಅದು ರೆಡಿ ಆಗೋ ಅಷ್ಟರಲ್ಲಿ ಭರತ್ ಅವ್ರು ನಮಗೆ ಫ್ರೂಟ್ ಆ್ಯಂಡ್ ನಟ್ ಬ್ರೌನಿ ಕೂಡ ಮಾಡಿ ತೋರಿಸ್ತಾರೆ. ಬನ್ನಿ ಹಾಗಾದರೆ ಅದ್ರ ತಯಾರಿಯಲ್ಲಿ ಮುಳುಗೋಗೋಣ ನಾವು. ಓಕೆ ಭರತ್ ಅವರೇ, ಹಾಗಾದರೆ ನೆಕ್ಸ್ಟು ಫ್ರೂಟ್ ಆ್ಯಂಡ್ ನಟ್ ಬ್ರೌನಿ ತಯಾರಿ ಮಾಡ್ಕೊಳ್ಳೋದು ಶುರು ಮಾಡೋಣ. ಎಲ್ಲ ರೆಡಿ ಆಗಿದೆ. ಹೌದಾ? ಬ್ರೌನಿ ಮಾಡೋಣ, ಕ್ರಿಸ್ಮಸ್ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಸರಿ, ಹಾಗಿದ್ರೆ ಅದು ಆಮೇಲೆ ಎರಡೂ ಸವಿಯೋಣ. ಹೌದು, ಐಸ್ ಕ್ರೀಮ್ ಜೊತೆ ಕೊಡ್ತೀನಿ. ಓ ವಾವ್, ಇನ್ನೇನು? ಫ್ರೂಟ್ ಅಂಡ್ ನಟ್ ಬ್ರೌನಿಗೆ ಮೊಸರು, 1 ಕಪ್ ಮೊಸರು, ಗಟ್ಟಿ ಮೊಸರು, ಹಾಫ್ ಅ ಕಪ್ ಮಿಲ್ಕ್. ಓಕೆ, ಹಾಲು. ಇದನ್ನ ಫಸ್ಟ್ ಮಿಕ್ಸ್ ಮಾಡ್ತೀರಾ? ಓಕೆ, ಸರಿ. ಸೊ ಈಗ ನೀವು ಎಗ್ಲೆಸ್ ಬ್ರೌನಿನೇ ಮಾಡ್ತಾ ಇದ್ರಿ? ಎಗ್ಲೆಸ್ ಬ್ರೌನಿ ಗೋಧಿ ಹಿಟ್ಟು ಬೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಮಾಡೋದು. ಸೂಪರ್. ಓಕೆ ಭರತ್ ಅವ್ರಿಗೆ, ನನಗೆ ಕ್ಯೂರಿಯಾಸಿಟಿ, ನಿಮಗೆ ಹೇಗೆ ಬೇಕಿಂಗು ಪ್ರಾರಂಭ ಮಾಡಿದ್ರಿ? ಹವ್ಯಾಸ ಹೇಗೆ ಬಂತು ಇಷ್ಟು ಎಕ್ಸ್ಪರ್ಟ್ ಆಗೋಕ್ಕೆ? 7ನೇ ಕ್ಲಾಸ್ನಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ನನಗೆ ತುಂಬ ಇಷ್ಟ ಆಯಿತು ಬೇಕಿಂಗ್ ಮಾಡಬೇಕು, ಕೇಕ್ ಮಾಡಬೇಕು, ಕ್ರಿಸ್ಮಸ್ ಕೇಕ್, ಕುಕೀಸ್ ಮಾಡಬೇಕು ಅಂತ. ಅಂಗಡಿಲಿ ಹೋಗಿ ಕೌಂಟರ್ ಕೂಡ ಎಟಕ್ಸ್ತಾ ಇರಲಿಲ್ಲ, ಅಲ್ಲಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ್ ಬರ್ತಿದ್ದೆ ನಾನು. ಸೊ ಆವಾಗ ತೊಗೊಂಡ್ಬಂದು ನಾನು ಕೇಕ್ ಮಾಡ್ತಿದ್ದೆ. ಕೇಕ್ ಎಲ್ಲ ಚೆನ್ನಾಗಿ ಬರ್ತಿರ್ಲಿಲ್ಲ, ಬಟ್ ಕುಕ್ಕೀಸ್ ಇದೆಯಲ್ಲ, ಕುಕ್ಕೀಸ್, ಬೆಣ್ಣೆ ಬಿಸ್ಕೆಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ಆವಾಗಲೇ. ಸರಿ, ಹಾಗೆ ಕತೆ ಮುಂದುವರಿಸಿ ಹೇಳ್ತಾನೆ ನೀವು ಹೇಗೆ ಅಂತ. ಸೊ ಇದು ಬೆಲ್ಲದ ಪುಡಿ, 1 ಕಪ್ ಬೆಲ್ಲದ ಪುಡಿ ಹಾಕಬೇಕು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಮಿಕ್ಸ್ ಮಾಡಬೇಕು? ಫುಲ್ಲು ಡಿಸಾಲ್ವ್ ಆಗಬೇಕು, ಕರಗಬೇಕು. ಕರಗಿದ್ರೆ ನಿಮಗೆ ಈಸಿ ಆಗುತ್ತೆ. ಯೂಶಲಿ ಎಲ್ಲರೂ ಪೌಡರ್ಡ್ ಶುಗರ್ ಎಲ್ಲ ಯೂಸ್ ಮಾಡ್ತಾರೆ, ಈಸಿಯಾಗಿ ಆಗೋಗುತ್ತೆ. ಸ್ವಲ್ಪ ಗ್ರೇನಿ ಆಗಿದೆ, ಒಂಚೂರು ವಿಸ್ಕ್ ಮಾಡಿದ್ರೆ
ಬೇಗ ಡಿಸಾಲ್ವ್ ಆಗುತ್ತೆ. ಈಗ ಎಣ್ಣೆ ಅರ್ಧ ಹಾಕ್ತಿದ್ದೀರಾ? ಕಪ್ ಎಣ್ಣೆ. ಕ್ಲೀನಾಗಿ ಸಿಲ್ಕಿ ಟೆಕ್ಸ್ಚರ್ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೀಸೆಂಟಾಗಿ ಒಂದು 15-20 ವರ್ಷದ ಹಿಂದೆ ಜಿಮ್ಗೆ ಸೇರಿಕೊಂಡೆ. ಆವಾಗ ತುಂಬ ನ್ಯೂಟ್ರಿಷನಲ್ ಆಗಿ ತಿನ್ನಬೇಕು, ಫ್ಯಾಟ್ ತಿನ್ನಬಾರ್ದು, ಅದು ಇದು ಅಂತ ಬಂತು. ಆವಾಗ ಏನಾಯಿತು, ನಮ್ಮ ಕಸಿನ್ ವೈಫು ಗೋಧಿ ಹಿಟ್ಟಿನಲ್ಲಿ ಬೆಲ್ಲ ಹಾಕ್ಬಿಟ್ಟು ಕೇಕ್ ಮಾಡಿಕೊಟ್ರು. ನಾವು ಅದನ್ನು ಮಾಡೋಣ ಕೇಕ್ ಮಾಡಿಕೊಟ್ರು. ಅದು ತಿಂದೆ ನಂಗೆ ತುಂಬ ಇಷ್ಟ ಆಯಿತು. ಹೋಗಿ ಇಮಿಡಿಯೇಟಾಗಿ ಆ ರೆಸಿಪಿ ತೊಗೊಂಡು ಎಲ್ಲ ಸೆಟಪ್ ತೊಗೊಂಡೆ. ಅಲ್ಲಿಂದ ನಾನೇ ಶುರು ಮಾಡಿಕೊಂಡು ಎಲ್ಲ ಕೇಕ್ಗೂ ಬೆಲ್ಲ ಗೋಧಿ ಹಿಟ್ಟು ಹಾಕಿ ಮಾಡೋ ಥರ ಮಾಡ್ಕೊಂಡು. ಚಿಟಿಕೆ ಉಪ್ಪು, 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್. ಇದರಲ್ಲಿ ಹೇಸಲ್ನಟ್ ಮತ್ತು ತಿರಮಸು 2 ಸೇರಿಸಿ ಹಾಕ್ತೀನಿ. ಇದು ಇಷ್ಟೇ ಡ್ರಾಪ್ಸಿಗೆ ಏನು ಎನ್ಹಾನ್ಸ್ ಮಾಡುತ್ತಾ ರುಚಿನ? ಏನದು ತುಂಬಾ ಟೆಕ್ಸ್ಚರ್? ಚೆನ್ನಾಗಿರುತ್ತೆ. ಹೇಸಲ್ನಟ್ ಮಕ್ಕಳಿಗಂತೂ ಹೇಸಲ್ನಟ್ ಫ್ಲೇವರ್ ತುಂಬಾ ಇಷ್ಟ. ಹಾಲ್ಗೆಲ್ಲ ಮಿಕ್ಸ್ ಫ್ಲೇವರ್ಗೆ ಒಂದು ವಿಶೇಷ ರುಚಿ ಕೊಡುತ್ತೆ ಅನ್ಸುತ್ತೆ. ಹೌದು. ಸರಿ, ಒಂದು ಮಿಕ್ಸ್ ಕೊಡಿ. ಈಗ ಮುಂದೆ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡೋಣ. ಸರಿ, ಡ್ರೈ ಇಂಗ್ರೀಡಿಯೆಂಟ್ಸ್ಗೆ 2 ಕಪ್ ಗೋಧಿ ಹಿಟ್ಟು, 2 ಕಪ್ ಗೋಧಿ ಹಿಟ್ಟು, 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪು ಕೊಕೋ ಪೌಡರ್. ಸೊ ಅದನ್ನು ಇದರಲ್ಲೇ ಹಾಕ್ತೀರಾ ಎಲ್ಲ? ಡ್ರೈ ಇಂಗ್ರೀಡಿಯೆಂಟ್ಸ್ ಒಂದ್ಸರ್ತಿ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಮಿಲ್ಕ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಎಲ್ಲ ಹೊಂದ್ಕೊಂಡು ನೀಟಾಗಿ ಜರಡಿ ಇಟ್ಕೊಂಡು ಬಂದ್ಬಿಡುತ್ತೆ. ಸೊ 1 ಟೀ ಸ್ಪೂನು ಬೇಕಿಂಗ್ ಸೋಡಾ, 1 ಟೀ ಸ್ಪೂನು ಬೇಕಿಂಗ್ ಪೌಡರ್. ಟೆಕ್ಸ್ಚರ್ ಗ್ರೀನಿ ಆಗಿರೋದಕ್ಕೆ ಮಿಲ್ಕ್ ಪೌಡರ್ ಹಾಕ್ತೀವಿ. ಮಿಲ್ಕ್ ಪೌಡರ್ 1 ಟೇಬಲ್ ಸ್ಪೂನ್. ಸೊ ಇಷ್ಟು ಹಾಕಿದ್ದಾಯ್ತು. ಇವಾಗ ಇನ್ನೊಂದು ಬಾಕಿ ಇದೆ, 1 ಟೀ ಸ್ಪೂನ್ ಆಫ್ ಕಾಫಿ ಪುಡಿ, ಇನ್ಸ್ಟೆಂಟ್ ಕಾಫಿ ಪೌಡರ್. ಇದ್ರ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ಎಲ್ಲ ಬ್ಲೆಂಡ್ ಆಗಿ ಬಿಡ್ತಾ ಇದೆ ಈಗ ಇದು. ಅಷ್ಟೇ. 1 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಬೇಕು. ಯಾಕೆ ಕಾರ್ನ್ ಫ್ಲೋರ್ ಹಾಕ್ತೀನಿ ಅಂತಂದ್ರೆ ವೀಟ್ ಫ್ಲೋರ್ ಬಂದ್ಬಿಟ್ಟು ಸ್ಟ್ರಾಂಗ್ ಫ್ಲೋರ್. ಸೊ ಎಲ್ಲರೂ ಬೇಕಿಂಗಿಗೆ ವೀಟ್ ಫ್ಲೋರ್ ಯೂಸ್ ಮಾಡಲ್ಲ, ಯಾಕಂದ್ರೆ ಡೆನ್ಸ್ ಆಗಿ ಕೇಕ್ ಬರುತ್ತೆ. ಯಾಕಂದ್ರೆ ಸ್ಟ್ರಾಂಗ್ ಫ್ಲೋರು ಫ್ಲಫಿ ಆಗಿ ಬರಲ್ಲ ಅಂತ ಮೈದಾ ತರ. ಸೊ ನಾನೊಂದು ಬುಕ್ ಅಲ್ಲಿ ಓದಿದ್ದೆ, ಕಾರ್ನ್ ಫ್ಲೋರ್ ಏನ್ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ. ಸೊ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಆಯ್ತು, ವೆಟ್ ಇಂಗ್ರೀಡಿಯೆಂಟ್ಸ್ ಆಯ್ತು. ಸೊ ಲೆಟ್ ಅಸ್ ಮಿಕ್ಸ್ ಬೋತ್ ಎಲ್ಲಾನು. ಈಗ ಒಂದು ಲಿಕ್ವಿಡ್ ಇರೋವಂಥದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಪೌಡರ್ ಐಟಮ್ ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಂಡು. ಹೌದು, ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಇನ್ನೊಂದು ಚೂರು ಹಾಲು ಆ್ಯಡ್ ಮಾಡ್ಕೊಂಡ್ರೆ ಲೂಸನ್ ಆಗುತ್ತೆ. ಈ ಬ್ರೌನಿಗೆ ಕೇಕ್ಗೆ ಯಾವ ಥರ ಡಿಫ್ರೆನ್ಸ್? ಅದು ಫ್ಲಫಿ ಬರೋಕ್ಕೆ ಮತ್ತೆ ಬ್ರೌನಿನಲ್ಲಿ ತುಂಬಾ ವೆರೈಟೀಸ್ ಇದೆ. ಬ್ರೌನಿ ಚ್ಯೂವಿ ಬ್ರೌನಿ ಅಂತ ಬರುತ್ತೆ, ಕ್ಯಾರಮೆಲ್ ಹಾಕ್ಬಿಟ್ಟು ಮಾಡ್ತಾರೆ, ಫ್ರೂಟ್ಸ್ ಹಾಕ್ಬಿಟ್ಟು ಮಾಡ್ತಾರೆ, ನಟ್ಸ್ ಹಾಕ್ಬಿಟ್ಟು ಮಾಡ್ತಾರೆ. ಸೊ ತುಂಬಾ ವೆರೈಟೀಸ್ ಬರುತ್ತೆ. ಚಾಕ್ಲೇಟ್ ಯೂಸ್ ಮಾಡ್ಬಿಟ್ಟು, ಕೊಕೋ ಪೌಡರ್ ಯೂಸ್ ಮಾಡ್ಬಿಟ್ಟು ಮಾಡ್ತೀವಲ್ಲ. ಸೊ ಎಲ್ಲರಿಗೂ ಬ್ರೌನಿ ಜೊತೆ ಐಸ್ ಕ್ರೀಮು, ಹೌದು, ಆ ಥರ ಕಾಂಬಿನೇಷನ್ ಡೆಸರ್ಟ್ ಥರ ಯೂಸ್ ಮಾಡ್ಕೋಬಹುದು. ಇವಾಗ ರೆಡಿ ಆಗಿದೆ ಬ್ಯಾಟರ್. ಓಕೆ, ಬ್ಯಾಟರ್ ಇಸ್ ರೆಡಿ. ಸೊ ಲೆಟ್ ಅಸ್ ಪೋರ್ ಇಟ್ ಇಂಟು ಟ್ರೇನಲ್ಲಿ. ನಾನು ಐ ಹ್ಯಾವ್ ಪ್ರಿಪೇರ್ಡ್ ಎ ಟ್ರೇ. ಓಕೆ, ನಾನು ಸಿನ್ಸ್ ತಿನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಟ್ರೇಯಲ್ಲಿ ಬೇಕ್ ಮಾಡ್ತೀನಿ. ಫ್ಲೋಯಿ ಆಗಿರಲ್ಲ ಇದು. ಹೌದಾ? ಫ್ಲೋಯಿ ಕೇಕ್ ಅಂದ್ರೆ ಸಾಫ್ಟ್ ಬಂದ್ಬಿಡುತ್ತೆ. ಅಲ್ಲ, ಫ್ಲೋಯಿ ಆಗಿರುತ್ತೆ. ಇದು ರಿಬನ್ ಟೆಕ್ಸ್ಚರ್ ಅಂತ ಹೇಳ್ತಾರೆ ಅದಕ್ಕೆ. ಇದು ರಿಬನ್ ಟೆಕ್ಸ್ಚರ್ ಅಲ್ಲ, ಇದು ಸ್ವಲ್ಪ ಗಟ್ಟಿಯಾಗೇ ಬರುತ್ತೆ.
ಸಿನ್ಸ್ ತಿನ್ನಾಗಿ ಬೇಕಾಗಿರೋ ಬ್ರೌನಿ ಬೇಕು ಅಂತಂದ್ರೆ ಈ ತರ ದೊಡ್ಡದು ತೆಳು ಇರುತ್ತೆ ಅಂದರೆ ಪದ್ರ ತೆಳು ಬರುತ್ತೆ, ನಿಮಗೆ ಥಿಕ್ನೆಸ್ ಜಾಸ್ತಿ ಇರಲ್ಲ, ದಪ್ಪ. ಸೊ ದೊಡ್ಡದು ತಗೊಂಡಿದ್ದೀರಾ ಟ್ರೇ ಅಂತಕ್ಕೋಸ್ಕರ ಅಂತ. ಸೊ ಸಿನ್ಸ್ ನಾವು ಫ್ರೂಟ್ ಅಂಡ್ ನಟ್ ಹಾಕ್ಬಿಟ್ಟು ಬ್ರೌನಿ ಮಾಡ್ತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟು ಫ್ರೂಟ್ ಆ್ಯಂಡ್ ನಟ್ ಹಾಕಬೇಕಲ್ವಾ? ಸೊ ಫ್ರೂಟ್ಸು, ಇದು ವಾಲ್ನಟ್ಸ್ ಹಾಕ್ತಾ ಇದ್ದೀವಿ. ಆಕ್ರೋಟ್, ಇದು ಚೆರ್ರಿ. ಹೌದು, ಒಂದು ಫ್ರೂಟು ಒಂದು ನಟ್ಟು. ಓಕೆ, ಎರಡೇ ಥರನಾ ಇದಕ್ಕೆ ಹಾಕೋದು ನೀವೀಗ? ಇವತ್ತು ಇಲ್ಲ, ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ವೈಟ್ ಚಾಕ್ಲೇಟ್ ಸ್ಪ್ರೆಡ್ ಮಾಡಿ. ಹಾಂ, ವೈಟ್ ಚಾಕ್ಲೇಟ್ ಸ್ವಲ್ಪ ಗ್ರೇಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಅಲ್ವಾ ಅದು? ಟೇಸ್ಟಿಯಾಗಿರುತ್ತೆ. ಬರೀ ಯಾಕೆ ಕೋಕೋ ಪೌಡ್ರು, ಬ್ರೌನ್ ಕಲರು, ವೈಟ್ ಕಲರು ಇರಲಿ, ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಅದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈಗ ಆಲ್ ಡನ್ ಹಾಗಿದ್ರೆ? ಹೌದು. ಈಗ ಫ್ರೂಟ್ ಅಂಡ್ ನಟ್ ಬ್ರೌನಿ ರೆಡಿ ಆಗಿದೆ. ಸೊ ನಾವು ಪ್ರೀ ಹೀಟ್ ಮಾಡಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿರೋ ಓವನ್ ಅಲ್ಲಿ 25 ನಿಮಿಷ ಬೇಕ್ ಮಾಡಿದ್ರೆ ಸರಿ, ಅವಾಗ ರೆಡಿ ಆಗತ್ತೆ. ಸರಿ, ಓಕೆ. ಈಗ ಫ್ರೂಟ್ ಕೇಕ್ ಆಗಿದೆ, 35 ನಿಮಿಷ ಆಯಿತು. ಫ್ರೂಟ್ ಕೇಕ್ ನೋಡಿ ಆಗಿದೆ. ಸೊ ಈ ಬ್ರೌನಿ ಇವಾಗಲೇ ಬೇಕ್ ಮಾಡೋಣ. ಸೊ 25 ಮಿನಿಟ್ಸ್ 160 ಡಿಗ್ರೀಸ್ ಇಟ್ಕೊಂಡ್ಬಿಟ್ಟು 25 ಮಿನಿಟ್ಸ್ಗೆ ಬೇಕಾಗುತ್ತೆ. ಇವಾಗ ಫ್ರೂಟ್ ಕೇಕು ರೆಡಿ ಆಗಿದೆ. ಆಹಾ, ಫ್ರೂಟ್ ಕೇಕ್ ರೆಡಿ ಆಗಿದೆ. ರೆಡಿ ಆಗಿರೋ ಕೇಕ್ಗೆ ಡೆಕೋರೇಟ್ ಮಾಡೋಣ. ಎಸ್, ಮಾಡೋಣ. ಸೊ ಸಿಂಪಲ್ ಅದು. ಜಸ್ಟ್ ರಿಮೂವ್ ಇಟ್. ಕೆಳಗಡೆ ಒಂದೇನು ಕೊಡಲ ಟೇಬಲು? ಟರ್ನ್ ಟೇಬಲ್ ಅಂತೀವಿ ನಾವು. ಸೊ ಇದರಲ್ಲಿ ಇಟ್ಕೊಂಡು ಮಾಡಿದ್ರೆ ತೆಗೆದ್ಬಿಡ್ತೀನಿ. ತುಂಬ ಈಸಿಯಾಗಿ ಆಗುತ್ತೆ. ಚೆನ್ನಾಗಿದೆ ಅಲ್ಲ ಕೇಕ್? ವಾವ್, ಫುಲ್ ಕಲರ್ಫುಲ್ ಫ್ರೂಟ್ಸ್ ಇದೆ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಲರ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿ. ಓಕೆ, ಮಾಡಿಬಿಡಿ ಬೇಗ ಬೇಗ. ನೈಸ್. ಓ, ಮೆರಿ ಕ್ರಿಸ್ಮಸ್. ಸೂಪರ್, ರೆಡಿ ಆಗಿತ್ತು. ಥ್ಯಾಂಕ್ ಯು ಭರತ್ ಅವರೇ. ಈಗ ನೆಕ್ಸ್ಟು ಬ್ರೌನಿ. ಈಗ ಬ್ರೌನಿ ರೆಡಿ ಆಗಿದೆ. ಫ್ರೂಟ್ ಆ್ಯಂಡ್ ನಟ್ ಬ್ರೌನಿ ನೋಡಿ ಎಷ್ಟು ಚೆನ್ನಾಗಿದೆ. ಓಹೋ, ಫ್ರೂಟ್ ಆ್ಯಂಡ್ ನಟ್ ಬ್ರೌನಿ ಈಸ್ ಆಲ್ಸೋ ರೆಡಿ ನಾವ್. ಸೂಪರ್, ಒಂದು 25-30 ಪೀಸ್. ಕ್ರಿಸ್ಮಸ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಆಯಿತು ವೀಕ್ಷಕರೇ, ಕ್ರಿಸ್ಮಸ್ ಹಬ್ಬಕ್ಕಾಗಿ ಫ್ರೂಟ್ ಕೇಕ್ ಮತ್ತು ಫ್ರೂಟ್ ಆ್ಯಂಡ್ ನಟ್ ಬ್ರೌನಿ ಎರಡೂ ತಯಾರಾಗಿದೆ. ಭರತ್ ಅವ್ರು ಕೊಡ್ತಾರೆ, ನಾನು ಟೇಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಎರಡರದ್ದು ಒಂದ್ಸರಿ ರೀಕ್ಯಾಪ್ ನೋಡ್ಕೊಂಬಂದ್ಬಿಡೋಣ. ಫ್ರೂಟ್ ಕೇಕ್ ಮಾಡೋ ವಿಧಾನ: ಒಂದು ಪಾತ್ರೆಗೆ ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಕಟ್ ಮಾಡಿರುವ ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ಚೆರಿ, ಟೂಟಿ ಫ್ರೂಟಿ, ಅಂಜೂರ, ಆರೆಂಜ್ ರಿಂಡ್, ಜಿಂಜರ್ ಚಿಪ್ಸ್, ವಾಲ್ನಟ್ ಇಷ್ಟನ್ನು ಹಾಕಿ 1 ಕಪ್ ತಾಜಾ ಕಿತ್ತಳೆ ರಸ ಬೆರೆಸಿ ಬೇಯಲು ಇಟ್ಟು ಇದಕ್ಕೆ 1/4 ಚಮಚದಷ್ಟು ಚಕ್ಕೆ ಪುಡಿ, ನಕ್ಷತ್ರ ಹೂವಿನ ಪುಡಿ, ಲವಂಗದ ಪುಡಿ, ಜಾಕಾಯಿ ಪುಡಿ ಹಾಕಿ 2 ರಿಂದ 3 ನಿಮಿಷಗಳ ಕಾಲ ಬಾಯ್ಲ್ ಮಾಡಿ ತಣಿಯಲು ಬಿಡಿ. ಮತ್ತೊಂದು ಪಾತ್ರೆಗೆ 1/4 ಬಟ್ಟಲು ಸಕ್ಕರೆ ಮತ್ತು 1/4 ಬಟ್ಟಲು ಬೆಲ್ಲದ ಪುಡಿ ಹಾಕಿ ಒಲೆಯ ಮೇಲಿಟ್ಟು ಕ್ಯಾರಮೆಲ್ ಮಾಡಿ ಇದಕ್ಕೆ 1/2 ಬಟ್ಟಲು ನೀರು ಹಾಕಿ ಕೂಡಿಸಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಒಂದು ಪಾತ್ರೆಗೆ 1/2 ಕಪ್ ಮೊಸರು, 1/2 ಕಪ್ ಹಾಲು, 1 ಕಪ್ ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಿ ಇದಕ್ಕೆ 1/2 ಬಟ್ಟಲು ಸೂರ್ಯಕಾಂತಿ ಎಣ್ಣೆ ಸುರಿದು ನುಣುಪಾದ ಹದ ಬರುವವರೆಗೂ ಚೆನ್ನಾಗಿ ಕೂಡಿಸಿ ಇದಕ್ಕೆ 1 ಚಿಟಿಕೆ ಉಪ್ಪು ಮತ್ತು 1 ಚಮಚ ಮಿಕ್ಸ್ಡ್ ಫ್ರೂಟ್ ಜಾಮ್ ಹಾಕಿ ಚೆನ್ನಾಗಿ ಕೂಡಿಸಿ ನಂತರ ಈಗಾಗಲೇ ತಯಾರಾಗಿರುವ ಕ್ಯಾರಮೆಲ್ ಅನ್ನು 1/4 ಕಪ್ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ 2 ಕಪ್ ಗೋಧಿ ಹಿಟ್ಟು, 1/2 ಚಮಚ ಬೇಕಿಂಗ್ ಸೋಡಾ ಮತ್ತು 1/2 ಚಮಚ ಬೇಕಿಂಗ್ ಪೌಡರ್ ಹಾಕಿ ಹಗುರವಾಗಿ ಸೀವಿಂಗ್ ಅಂದರೆ ಜರಡಿ ಹಿಡಿದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗಾಗಲೇ ಸಿದ್ಧವಿರುವ ಡ್ರೈ ಫ್ರೂಟ್ಸ್ ಮಿಶ್ರಣವನ್ನು ಹಾಕಿ ಕೂಡಿಸಿ ಜೊತೆಗೆ 1 ಚಮಚ ವೆನಿಲಾ ಮತ್ತು ಪೈನಾಪಲ್ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ ಇದನ್ನು ಬಟರ್ ಪೇಪರ್ ಇಂದ ಕವರ್ ಮಾಡಿರುವ ಪ್ಯಾನ್ ಒಳಗೆ ಸುರಿದು ಮೇಲೆ ಇನ್ನೊಂದಷ್ಟು ಒಣಹಣ್ಣುಗಳನ್ನು ಉದುರಿಸಿ 150 ಡಿಗ್ರಿ ಉಷ್ಣಾಂಶದಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಿದಂತಹ ಓವನ್ ಒಳಗಿಟ್ಟು 35 ನಿಮಿಷಗಳ ಕಾಲ ಬೇಕ್ ಮಾಡಿದರೆ ಕ್ರಿಸ್ಮಸ್ ವಿಶೇಷ ಫ್ರೂಟ್ ಕೇಕ್ ತಯಾರ್.
ಫ್ರೂಟೆಡ್ ಬ್ರೌನಿ ಮಾಡೋ ವಿಧಾನ. ಒಂದು ಪಾತ್ರೆಗೆ 1 ಕಪ್ ಮೊಸರು, ಅರ್ಧ ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1 ಕಪ್ ಬೆಲ್ಲದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಅರ್ಧ ಕಪ್ ಸೂರ್ಯಕಾಂತಿ ಎಣ್ಣೆ ಹಾಕಿ ಸಿಲ್ಕಿಯಾಗಿ ಕಾಣುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ವೆನಿಲಾ ಎಸೆನ್ಸ್ 1 ಚಮಚ, ಚಿಟಿಕೆ ಉಪ್ಪು ಮತ್ತು ಹೇಸಲ್ನಟ್ ಎಸೆನ್ಸ್ ಹಾಕಿ ಚೆನ್ನಾಗಿ ಕೂಡಿಸಿ. ಇದಕ್ಕೆ 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕೋಕೋ ಪೌಡರ್, 1 ಟೀ ಚಮಚ ಬೇಕಿಂಗ್ ಸೋಡಾ ಮತ್ತು 1 ಟೀ ಚಮಚ ಬೇಕಿಂಗ್ ಪೌಡರ್, 1 ಟೇಬಲ್ ಚಮಚ ಮಿಲ್ಕ್ ಪೌಡರ್, 1 ಟೀ ಚಮಚ ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕಿ ಜರಡಿ ಹಿಡಿದು ಚೆನ್ನಾಗಿ ಎಲ್ಲವನ್ನು ಮಿಶ್ರ ಮಾಡಿ. ಮಿಶ್ರಣ ಗಟ್ಟಿ ಎನಿಸಿದರೆ ಸ್ವಲ್ಪ ಹಾಲು ಹಾಕಿ ಕೂಡಿಸಿ. ಈಗ ತಯಾರಾದ ಬ್ರೌನಿ ಮಿಶ್ರಣವನ್ನು ಬಟರ್ ಪೇಪರ್ ಹರಡಿದ ಟ್ರೇಗೆ ಸುರಿದು ಸಮನಾಗಿ ಸೆಟ್ ಮಾಡಿ. ಮೇಲೆ ಡ್ರೈ ಫ್ರೂಟ್ ಚೂರುಗಳನ್ನು ಹರಡಿ ವೈಟ್ ಚಾಕೊಲೇಟ್ ತುರಿದು ಹಾಕಿ 10 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡಿದ ಓವನ್ನಲ್ಲಿ 160 ಡಿಗ್ರಿ ಉಷ್ಣಾಂಶದಲ್ಲಿ 25 ನಿಮಿಷಗಳ ಕಾಲ ಬೇಕ್ ಮಾಡಿ. ತಯಾರಾದ ಬ್ರೌನಿಯನ್ನು ಐಸ್ ಕ್ರೀಮ್ ಜೊತೆಗೆ ಸವಿಯಲು ಕೊಡಿ. ಓಕೆ, ಈಗ ನೋಡ್ಕೊಂಡು ಬಂದರು ನಮ್ಮ ವೀಕ್ಷಕರು ಹೇಗೆ ಮಾಡಿದ್ವಿ ಅಂತ. ಫ್ರೂಟ್ಸ್ದು ಕೇಕ್ ರೆಡಿ ಇದೆ ಮತ್ತು ಫ್ರೂಟ್ ಆ್ಯಂಡ್ ನಟ್ದು ಬ್ರೌನಿ. ಈಗ ನಾನು ತಿನ್ನಕ್ಕೆ ಕಾಯ್ತಾ ಇದ್ದೀನಲ್ಲ. ಡೆಫಿನೆಟ್ಲಿ ಮೇಡಮ್, ಕಟ್ ಮಾಡಿ ಕೇಕು, ಲೆಟ್ ಅಸ್ ಸೆಲೆಬ್ರೇಟ್. ಓಕೆ, ಇದು ಬ್ರೌನಿ ಫಸ್ಟ್ ನೀವು ಕಟ್ ಮಾಡಿಬಿಡಿ. ಓಕೆ ಓಕೆ. ಎಷ್ಟು ನೀಟಾಗಿ ಬಂದಿದೆ. ವಾ, ಬ್ಯೂಟಿಫುಲ್ ಟೆಕ್ಸ್ಚರ್, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಿಮಗೆ ಬ್ರೌನಿ ಜೊತೆ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್, ಸ್ಕೂಪ್ ಆಫ್ ವೆನಿಲಾ ಐಸ್ ಕ್ರೀಮ್. ಓಹೋ, ಒಂದು ಸ್ವಲ್ಪ ಲೆಟ್ ಅಸ್ ಫಿಲ್ ಇಟ್ ಲಿಟಲ್ ಬಿಟ್ ಆಫ್ ಚಾಕ್ಲೇಟ್ ಸಾಸ್. ಚಾಕ್ಲೇಟ್ ಸಾಸ್, ವಾವ್, ಮಕ್ಕಳು ನೋಡಿದ್ರೆ ಬ್ಯಾಲ್ ನೀರು ಬರುತ್ತೆ ಮಕ್ಕಳಿಗಂತೂ. ಆಲ್ವೇಸ್ ಅದೊಂಥರ ಆಲ್ವೇಸ್ ವಾಟ್ರಿ. ಹೌದು. ಹಾಂ, ಸೊ ಇದು ನೀವು ತೊಗೊಂಬಿಡಿ, ಅರ್ಧ ನೀವು ತೊಗೊಳ್ಳಿ ಮೇಡಮ್. ಓ ಮೈ ಗಾಡ್. ಸೊ ಫ್ರೂಟ್ ಆ್ಯಂಡ್ ನಟ್ ಬ್ರೌನಿ, ಚಾಕ್ಲೇಟ್, ದೆನ್ ಚಾಕ್ಲೇಟ್ ಸಿರಪ್. ಹೌ ಲಕ್ಕಿ ಐ ಆಮ್. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಮೇರಿ ಕ್ರಿಸ್ಮಸ್ ಎಲ್ರಿಗೂ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆಯಾ? ಯಮ್ಮಿ ಆಗಿದೆ. ಚಾಕ್ಲೇಟಿ ಬ್ರೌನಿ ಅಂತೂ ಸೋ ಸಾಫ್ಟಾಗಿದೆ, ಎಷ್ಟು ಆರಾಮಾಗಿದೆ, ತುಂಬ ಹದವಾಗಿದೆ, ಸೂಪರಾಗಿ ಬಂದಿದೆ. ಥ್ಯಾಂಕ್ಸ್ ಟು ಯು ಭರತ್, ಥ್ಯಾಂಕ್ ಯು ನಿಮಗೇನೆ. ಓಕೆ, ನೀವು ಇದನ್ನ ಟ್ರೈ ಮಾಡಿ ಮನೆಯಲ್ಲಿ. ಆಯಿತು, ಈಗ ಇದು ಕೇಕ್ ಒಂಚೂರು ಟ್ರೈ ಮಾಡಬೇಡ, ಹೇಗಿದೆ ಅಂತ ವೀಕ್ಷಕರಿಗೆ ಹೇಳ್ಬೇಡ. ನೀವು ಕ್ರಿಸ್ಮಸ್ ಕೇಕ್ ನೀವು ಕಟ್ ಮಾಡಿ. ಕ್ರಿಸ್ಮಸ್ ಕೇಕ್ ನಾನು ಕಟ್ ಮಾಡೋದಾ? ಓಕೆ. ಸೊ ಕ್ರಿಸ್ಮಸ್ಸು, ಹೊಸ ವರ್ಷ ಎಲ್ಲ ಯಾವುದೇ ಒಂದು ಸಂಭ್ರಮ, ಆ್ಯಸ್ ಯು ಸೆಡ್ ಸೆಲೆಬ್ರೇಷನ್. ಕೇಕ್ ಅಂದ್ರೆ ಸೆಲೆಬ್ರೇಷನ್. ಹೌದು, ಕೇಕು ಯಾವುದೇ ಒಂದು ಇವೆಂಟ್ಗೂ ಒಂದು ಆಚರಣೆ ಇದ್ದಂಗೆ. ಬನ್ನಿ ನೀವು ಸೇರಿ ಇಬ್ಬರು ಸೆಲೆಬ್ರೇಷನ್ ಥರ ಕಟ್ ಮಾಡೋಣ. ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ನಮ್ಮ ಎಲ್ಲ ಕ್ರೈಸ್ತ ಬಾಂಧವರು ಯಾರ್ಯಾರು ಕ್ರಿಸ್ಮಸ್ ಹಬ್ಬ ಆಚರಿಸ್ಕೊತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಈ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಷ್ಟು ಒಂಥರ ಹಗುರವಾಗಿದೆ ಅಂತಾರಲ್ಲ ಆ ಥರ ಬಂದಿದೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ವೀಕ್ಷಕರಿಗೆ ಹೇಗಿದೆ ಅಂತ. ಫುಲ್ ಆಫ್ ಫ್ರೂಟ್ಸ್, ತುಂಬ ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್. ನೀವು ನೋಡಿದ್ರಲ್ಲ ಎಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಿದ್ರು ಅಂತ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದೇ ಎಲ್ಲ ಆಲ್ಕೋಹಾಲ್ ಹಾಕಿರ್ತಾರೆ ಅಂತಾರೆ, ಆಮೇಲೆ ಎಗ್ ಇರುತ್ತೆ, ಎಲ್ಲದೇನು ಇಲ್ಲದೇ ಒಂದು ಆರೋಗ್ಯದಾಯಕವಾದಂತಹ ಫ್ರೂಟ್ಸ್ ಕೇಕ್ ರೆಡಿಯಾಗಿದೆ. ಕ್ರಿಸ್ಮಸ್ಗೆ ಅಂತಲ್ಲ, ಈ ಥರದ್ದು ಮಕ್ಕಳಿಗೆ ಅವಾಗವಾಗ ಕೊಟ್ಟರೆ ಇಟ್ಸ್ ಆರೋಗ್ಯಕರ ಕೇಕ್ ಇರೋದ್ರಿಂದ ಯಾವ ಹಬ್ಬಕ್ಕಂತೂ ಇನ್ನು ವೇಟ್ ಮಾಡೋದು ಬೇಕಿಲ್ಲ ಅಂತ ನನ್ಗನ್ಸುತ್ತೆ. ಬರುತ್ತವ್ರೆ, ಥ್ಯಾಂಕ್ ಯು ಸೋ ಮಚ್. ಮದುವೆಗೂ ಕೇಕ್ ಮಾಡ್ತಾರೆ. ಓಕೆ, ಸೊ ಮದುವೆ ಇರಲಿ, ಯಾವುದೇ ಸೆಲೆಬ್ರೇಷನ್, ಯಾವುದೇ ಒಂದು ಆಚರಣೆ ಇರಲಿ, ಮನೆಯಲ್ಲಿರಲಿ, ಎಲ್ಲರ ಜೊತೆ ಸೇರಿದಾಗ ಮಾಡ್ಬೋದು. ತುಂಬ ಧನ್ಯವಾದಗಳು ಭರತ್ ತಮಗೆ. ಒಂದು ಕ್ರಿಸ್ಮಸ್ ವಿಶೇಷ ಹಬ್ಬಕ್ಕಾಗಿ ಎಷ್ಟೊಂದು ಆರೋಗ್ಯದಾಯಕ ಕೇಕ್ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ ಅವರೇ. ನನಗೆ ತುಂಬ ಖುಷಿ ಆಯಿತು. ಫ್ರೂಟ್ ಕೇಕು ಮತ್ತು ಬ್ರೌನಿ ಮಾಡಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಈಗ ಈ ಸ್ಟೇಜ್ನಲ್ಲಿ ನನಗೆ ಪ್ರಿಪೇರ್ ಮಾಡಿ ನಿಮಗೆ ಬೇಕ್ ಹೆಂಗೆ ಮಾಡೋದು ಎಲ್ಲ ತೋರಿಸ್ಕೊಡಿ. ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ನಮಗೂ ಅಷ್ಟೇ, ಧನ್ಯವಾದಗಳು ಭರತ್ ಅವರಿಗೆ.
ನೋಡಿರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರಿಸ್ಮಸ್ ವಿಶೇಷ ಸಂಚಿಕೆ. ನಿಮ್ಮ ಮೆಚ್ಚಿನ ಆಹಾ ಎಂಥ ರುಚಿ, ಪ್ರೀತಿಯನ್ನು ಹಂಚಿ ಶಾಂತಿಯನ್ನು ಪಸರಿಸುವಂತಹ ಹಬ್ಬ ಕ್ರಿಸ್ಮಸ್ ದಿನಾಚರಣೆ ತಮಗೆಲ್ಲ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ ಅಂತ ಹೇಳ್ತಾ ಬನ್ನಿ ಹಿತಾಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ, ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ, ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ. ಎಂಥ ರುಚಿ.